ಗೋಪಾಲ್ ಹಾಗೂ ರಮ್ಯಾ ಇಬ್ರು ಕೂಡ ತುಂಬಾನೇ ಬಡವರಾಗಿದ್ರು. ಅವರಿಗೆ ಇಬ್ರು ಮಕ್ಕಳು. ಮಗಳ ಹೆಸರು ಕೀರ್ತಿ, ಮಗನ ಹೆಸರು ಬಾಲು. ಗೋಪಾಲ್ ಸಮೋಸ ವ್ಯಾಪಾರ ಮಾಡಿ ಅದ್ರ ಮೂಲಕ ಹಣ ಸಂಪಾದನೆ ಮಾಡ್ತಾ ಇದ್ದ. ಈ ಕಡೆ ರಮ್ಯಾ ಮನೆಯಲ್ಲೇ ಬಟ್ಟೆ ಹೊಲಿದು ಕೊಟ್ಟು ಹಣ ಸಂಪಾದನೆ ಮಾಡ್ತಿದ್ಲು. ಆ ಹಣದಲ್ಲಿ ತಮ್ಮ ಇಬ್ರು ಮಕ್ಕಳನ್ನ ಚೆನ್ನಾಗಿ ಓದಿಸ್ತಾ ಇದ್ರು. ಇವತ್ತು ವ್ಯಾಪಾರ ಚೆನ್ನಾಗಿ ನಡೆದಿದೆ. ತಗೋ, ಈ ಹಣನ ತೆಗ್ದಿಡೋ, ನಾಳೆ ಯಾವ್ದಕ್ಕಾದ್ರೂ ಉಪಯೋಗ ಆಗುತ್ತೆ. ನನ್ಗೂ ಕೂಡ ಕೆಲಸ ಜಾಸ್ತಿ ಬರುತ್ತೆ. ಮುಂದಿನ ತಿಂಗಳು ಹಬ್ಬಗಳು ಇದೆ ಅಲ್ವಾ, ಹೊಸ ವರ್ಷ, ಸಂಕ್ರಾಂತಿ. ಆದ್ರಿಂದ ಮುಂದಿನ ತಿಂಗಳು ನಾನು ಸುಮಾರು ಹಣ ಸಂಪಾದನೆ ಮಾಡ್ತೀನಿ. ಹಾಗಾದ್ರೆ ಈ ತಿಂಗಳು ಹೊಲಿಯಕ್ಕೆ ಬಟ್ಟೆ ಇದೆಯಾ ಇಲ್ವಾ? ನಿಮಗ್ ಗೊತ್ತು ತಾನೇ, ಕೆಲ್ಸನೇ ಇಲ್ಲ ನನಗೆ ಕೆಲವು ದಿನಗಳಿಂದ. ಯಾಕಂದ್ರೆ ಇದು ಚಳಿಗಾಲದಲ್ಲಿ ಯಾರು ಮನೆ ಬಿಟ್ಟು ಹೊರಗಡೆ ಬರೋದೇ ಇಲ್ಲ. ಮನೆಯೊಳಗಡೆನೆ ಕೂತ್ಕೊಂಡಿದ್ದಾರೆ. ಹೀಗಿರುವಾಗ ಹೊರಗಡೆ ಹೋಗಿ ಬಟ್ಟೆ ತಗೊಂಡು ಬಂದು ಹೊಲಿಯಕ್ಕೆ ಯಾರು ಕೊಡ್ತಾರೆ ಹೇಳಿ? ಹಾಗೆ ರಮ್ಯಾ ಗೋಪಾಲ್ ಇಬ್ರು ಮನೆ ಲೆಕ್ಕದ ಬಗ್ಗೆ ಕೂತ್ಕೊಂಡು ಮಾತಾಡ್ತಾ ಇದ್ರು. ಆವಾಗ ಕೀರ್ತಿ ಬಾಲು ಇಬ್ರು ಮನೆಗ್ ಬಂದ್ರು. ಬರುವಾಗ್ಲೇ ಅಕ್ಕ ತಮ್ಮ ಇಬ್ರು ತುಂಬಾನು ಖುಷಿಯಾಗಿದ್ರು. ಏನು ಇವತ್ತು ಇಬ್ರು ತುಂಬಾ ಖುಷಿಯಲ್ಲಿರೋ ತರ ಇದೆ, ಏನ್ ವಿಷಯ? ಅಮ್ಮ, ನೀನು ಗೊತ್ತಾ, ಇನ್ನು 2 ದಿನದಲ್ಲಿ ಕ್ರಿಸ್ಮಸ್ ಹಬ್ಬ ಬರ್ತಾ ಇದೆ. ಕ್ರಿಸ್ಮಸ್ ಹಬ್ಬದ ಬಗ್ಗೆ ನಮ್ ಟೀಚರ್ ಇವತ್ತು ಸ್ಕೂಲಲ್ಲಿ ಹೇಳಿದ್ರಮ್ಮ. ಕ್ರಿಸ್ಮಸ್ ದಿನ ಕ್ರಿಸ್ಮಸ್ ಅಜ್ಜ ಬಂದು ಯಾರಿಗೇನ್ ಬೇಕೋ ಅದನ್ನ ಕೊಟ್ಬಿಟ್ಟು ಹೋಗ್ತಾರೆ ಅಂತೆ. ಅದೆಲ್ಲ ಬೇರೆ ದೇಶದಲ್ಲಿ ನಡಿಬೋದು, ನಮ್ ದೇಶದಲ್ಲಿ ಆ ರೀತಿ ಏನೂ ಇಲ್ಲ. ಇಲ್ಲಿ ಯಾರಿಗೂ ಯಾರೋ ಯಾವುದೇ ಬಹುಮಾನನೂ ಕೊಡೋದು ಇಲ್ಲ. ನಮ್ಗೇನ್ ಬೇಕೋ ಅದನ್ನ ನಾವೇ ತಗೊಳ್ಬೇಕು. ಹಾಗಂತ ರಮ್ಯಾ ಹೇಳಿದನ್ನ ಕೇಳಿ ಪಾಪ ಕೀರ್ತಿ ಬೇಜಾರು ಮಾಡ್ಕೊಂಡ್ಲು. ಕೀರ್ತಿ ಮಾತ್ರ ಕ್ರಿಸ್ಮಸ್ ಅಜ್ಜನ್ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ಲು. ಅಕ್ಕ, ಏನಾಯ್ತಕ್ಕ? ಯಾಕಕ್ಕ ಬೇಜಾರಲ್ಲಿ ಕುತ್ಕೊಂಡಿದ್ಯಾ? ಅಮ್ಮ ಹೇಳಿದ್ದು ನಿಜಾನೇನೋ? ಸ್ಯಾಂಟಾ ಕ್ಲಾಸ್ ಬರಲ್ವಾ? ನಮಗೆ ಬಹುಮಾನ ಕೊಡಲ್ವಾ? ನನಗ್ ಮಾತ್ರ ಏನಕ್ಕ ಗೊತ್ತೋ ಸ್ಯಾಂಟಾ ಕ್ಲಾಸ್ ಬರ್ತಾರ ಇಲ್ವಾ ಅಂತ. ಕ್ರಿಸ್ಮಸ್ ಹಬ್ಬದ ಬಗ್ಗೆನೇ ಟೀಚರ್ ಹೇಳಿನೇ ನನಗೆ ಗೊತ್ತಾಗಿದ್ದು. ಆದ್ರಿಂದ ನನಗೆ ಆ ವಿಷಯದ ಬಗ್ಗೆ ಏನೂ ಗೊತ್ತಿಲ್ಲಕ್ಕ. ಬೇಕಾದ್ರೆ ನಾವು ನಮ್ಮ ಫ್ರೆಂಡ್ಸ್ ಹತ್ರ ಹೋಗಿದ್ರ ಬಗ್ಗೆ ಕೇಳೋಣವಾ? ಹಾಗೆ ಬಾಲಕೀರ್ತಿ ಇಬ್ರು ಅವರ ಫ್ರೆಂಡ್ಸ್ ಹತ್ರ ಡೌಟ್ ಕೇಳೋಣ ಅಂತ ಹೇಳಿ ಹೋದ್ರು. ಆ ಏರಿಯಾದಲ್ಲಿ ಬಾಲಕೀರ್ತಿ ಮಾತ್ರ ಅಲ್ಲ, ಅಲ್ಲಿರುವ ಸುಮಾರು ಜನರು ಕೂಡ ತುಂಬಾನೇ ಬಡವರಾಗಿದ್ರು. ಏನಿವತ್ತು ನೀವಿಬ್ರು ತುಂಬಾನೇ ಲೇಟಾಗಿ ಬಂದಿದ್ದೀರಾ? ನಾವೆಲ್ಲರೂ ನಿಮ್ಗೋಸ್ಕರ ಎಷ್ಟು ಹೊತ್ತಿಂದ ಕಾಯ್ತಾ ಇದ್ದೀವಿ ಗೊತ್ತಾ? ನಾನು ಕ್ರಿಸ್ಮಸ್ ಹಬ್ಬದ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಅಲ್ಲೇ ಇದ್ದೆ ಕಣೋ, ಅದಕ್ಕೆ ಬೇಗ ಆಟಾಡಕ್ಕೆ ಬರಕ್ಕಾಗಿಲ್ಲ. ಸರಿ, ನಿಮ್ಮಲ್ಲಿ ಯಾರಿಗೆ ಕ್ರಿಸ್ಮಸ್ ಹಬ್ಬದ ಬಗ್ಗೆ ವಿಷಯ ಗೊತ್ತು? ಹಾಗಂತ ಕೀರ್ತಿ ಫ್ರೆಂಡ್ಸ್ ಹತ್ರ ಕೇಳಿದಾಗ ಅಲ್ಲೇ ಇದ್ದ ಲಿಲ್ಲಿ ಈ ರೀತಿ ಹೇಳಿದ್ಲು. ಹಾ, ನನಗ್ ಗೊತ್ತು. ಟೀಚರ್ ಕ್ರಿಸ್ಮಸ್ ಹಬ್ಬದ ಬಗ್ಗೆ ನನಗಿವತ್ತು ಸ್ಕೂಲಲ್ಲಿ ಹೇಳಿದ್ರು. ಕ್ರಿಸ್ಮಸ್ ಹಬ್ಬದ ದಿನ ಸ್ಯಾಂಟಾ ಕ್ಲಾಸ್ ಬಂದು ನಮಗೆ ಗಿಫ್ಟ್ ಕೊಡ್ತಾರಂತೆ. ಆದ್ರೆ ಅದೆಲ್ಲ ಸುಳ್ಳು. ಹಾ, ಏನೇ ಹೀಗೆ ಹೇಳ್ತಾ ಇದೀಯಾ? ಸ್ಯಾಂಟಾ ಕ್ಲಾಸ್ ಬರೋದು ಸುಳ್ಳ? ಹೌದ್ ಮತ್ತೆ, ನಾನು ಇಷ್ಟು ವರ್ಷದಿಂದ ಕಾಯ್ತಾನೆ ಇದ್ದೀನಿ. ಯಾವುದೇ ಒಂದು ವರ್ಷನೂ ಸ್ಯಾಂಟಾ ಕ್ಲಾಸ್ ಬಂದಿದ್ದೂ ಇಲ್ಲ, ನನ್ ಗಿಫ್ಟ್ ಕೊಟ್ಟಿದ್ದೂ ಇಲ್ಲ. ಆವಾಗ ಸುಳ್ತಾನೆ? ನನ್ನ ಮನೆಗೆ ಮಾತ್ರ ಅಲ್ಲ, ಯಾರ ಮನೆಗೂ ಸ್ಯಾಂಟಾ ಕ್ಲಾಸ್ ಬರಲೇ ಇಲ್ಲ. ಸ್ಯಾಂಟಾ ಕ್ಲಾಸ್ ಬರ್ತಾರಂತ ಹೇಳೋದೆಲ್ಲ ಸುಳ್ಳು. ಹಾಗೆಲ್ಲ ಏನೂ ಇಲ್ಲ, ಸ್ಯಾಂಟಾ ಕ್ಲಾಸ್ ಬರ್ತಾರೆ. ಆದ್ರೆ ಕ್ರಿಸ್ಮಸ್ ಹಬ್ಬದ ದಿನ ಮಂಚು ಬೀಳೋ ಜಾಗಕ್ಕೆ ಸ್ಯಾಂಟಾ ಕ್ಲಾಸ್ ಹೋಗ್ತಾರೆ ಅಂತ ಅನಿಸ್ತಿದೆ. ನಮ್ಮೂರಲ್ಲಿ ಚಳಿ ಇರುತ್ತೆ, ಆದ್ರೆ ಮಂಚಿರಲ್ಲ ಅಲ್ವಾ, ಅದಕ್ಕೆ ಅವ್ರು ಬರ್ತಾ ಇಲ್ಲ. ಇಲ್ಲ ಅಂದಿದ್ರೆ ಖಂಡಿತ ಅವ್ರು ಬಂದು ನಮ್ಗೆ ಗಿಫ್ಟ್ ಕೊಟ್ಬಿಟ್ಟು ಹೋಗ್ತಾ ಇದ್ರು. ಯಾಕ್ರೆ ಇದ್ರ ಬಗ್ಗೆ ಇಷ್ಟೆಲ್ಲ ಬೇಜಾರು ಮಾಡ್ಕೊಳ್ತೀರಾ? ಮೊದಲು ನಾವ್ ಯಾರಿಗಾದ್ರೂ ಗಿಫ್ಟ್ ಕೊಟ್ಟಿದ್ದೀವಾ? ಇಲ್ಲ ತಾನೆ. ಹಾಗಿರುವಾಗ ಇನ್ನೊಬ್ರು ಗಿಫ್ಟ್ ಕೊಡ್ಬೇಕಂತ ಅಂದ್ಕೊಳ್ಳೋದು ತಪ್ಪು. ಹಾ, ರಾಜು ಹೇಳಿದ್ದು ನಿಜಾನೇ. ನಾವು ಯಾರಿಗೂ ಇಲ್ಲಿವರೆಗೂ ಯಾವುದೇ ಗಿಫ್ಟ್ ಕೊಡ್ಲೇ ಇಲ್ಲ. ಹೀಗಿರುವಾಗ ನಮಗೆ ಗಿಫ್ಟ್ ಬೇಕು ಅಂತ ಕೇಳೋದು ತಪ್ಪು ತಾನೇ? ಅಕ್ಕ, ನನ್ನ ಹತ್ರ ಒಂದು ಐಡಿಯಾ ಇದೆ. ಈ ವರ್ಷ ನಾವೇ ಯಾಕೆ ಕ್ರಿಸ್ಮಸ್ ಹಬ್ಬ ಆಚರಿಸ್ಬಾರ್ದು? ಲೋ, ಅದಕ್ಕೆಲ್ಲ ಹಣ ಬೇಕಾಗುತ್ತೆ ಕಣೋ. ಅಪ್ಪ ಅಮ್ಮ ಇಬ್ರು ನಮ್ಗೇನು ಪಾಕೆಟ್ ಮನಿ ಎಕ್ಸ್ಟ್ರಾ ಕೊಡೋದಿಲ್ಲ. ಹಾಗಿರುವಾಗ ಕ್ರಿಸ್ಮಸ್ ಹಬ್ಬನ ನಾವು ಹೇಗೆ ಆಚರಿಸೋದು? ಅಲ್ಲ ಅಕ್ಕ, ನಮ್ಮ ಹತ್ರ ಏನಿದೆಯೋ, ನಮ್ಮ ಹತ್ರ ಎಷ್ಟು ಹಣ ಇದೆಯೋ ಅದನ್ನಿಟ್ಕೊಂಡೆ ನಾವು ಕೂಡ ಸೆಲೆಬ್ರೇಟ್ ಮಾಡ್ಬೋದು ಅಕ್ಕ. ಹಾಗಂತ ಹೇಳ್ದ ಬಾಲು. ಹಾಗೆ ಆ ದಿನ ಮಕ್ಕಳು ಎಲ್ರೂ ಸೇರಿ ಅವ್ರ ಹತ್ರ ಏನಿದೆಯೋ ಅದನ್ನಿಟ್ಕೊಂಡೆ ಅವ್ರ ಹತ್ರ ಇರುವ ಹಣದಿಂದ ಕ್ರಿಸ್ಮಸ್ ಹಬ್ಬನ ಹೇಗಾದ್ರೂ ಸೆಲೆಬ್ರೇಟ್ ಮಾಡಬೇಕು ಅಂತ ನಿರ್ಧಾರ ಮಾಡಿ ಆಮೇಲೆ ಅವ್ರವ್ರ ಮನೆಗೆ ಹೋದ್ರು.
ಅಕ್ಕ, ಕ್ರಿಸ್ಮಸ್ ಹಬ್ಬ ಸೆಲೆಬ್ರೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಎಲ್ಲ ಸರಿನೇ, ಆದ್ರೆ ಹೇಗೆ ಸೆಲೆಬ್ರೇಟ್ ಮಾಡೋದು ಅಂತ ನಿನಗೇನಾದ್ರೂ ಐಡಿಯಾ ಇದೆಯಾಕ್ಕ? ಅದೆಲ್ಲ ನಾಳೆ ಮಾತಾಡ್ಕೊಳ್ಬೋದು, ಮೊದಲು ಇವಾಗ ಮಲ್ಗಿ ನಿದ್ದೆ ಮಾಡು. ಹಾಗೆ ಅವರಿಬ್ರು ಮಲ್ಗಿ ನಿದ್ದೆ ಮಾಡಿದ್ರು. ಆ ದಿನ ರಾತ್ರಿನೂ ಮುಗಿದೋಯ್ತು. ಬೆಳಗ್ಗೆ ಅವರಿಬ್ರು ತಯಾರಾಗಿ ಸ್ಕೂಲ್ಗೆ ಹೋದ್ರು. ಅಲ್ಲಿ ಅವರು ಸುಲೋಚನಾ ಟೀಚರ್ನ ನೋಡಿದ್ರು. ಟೀಚರ್, ಈ ಕ್ರಿಸ್ಮಸ್ ಹಬ್ಬನ ಹೇಗೆ ಸೆಲೆಬ್ರೇಟ್ ಮಾಡೋದು ಅಂತ ಹೇಳಿಕೊಡ್ತೀರಾ? ನಾವು ನಮ್ಮ ಫ್ರೆಂಡ್ಸ್ ಜೊತೆ ಸೇರಿ ಸೆಲೆಬ್ರೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಇದು ತುಂಬಾ ಒಳ್ಳೆ ವಿಷಯನೇ. ಅದಕ್ಕೆ ನೀವು ಒಂದು ಹೊಳೆಯುವ ನಕ್ಷತ್ರ ತಗೊಳ್ಬೇಕು. ಅದನ್ನ ನಿಮ್ಮ ಮನೆ ಮುಂದ್ಗಡೆ ನೇತಾಕ್ಬೇಕು. ಆಮೇಲೆ ಕ್ರಿಸ್ಮಸ್ ದಿನ ನೀವೊಂದು ಕೇಕ್ನ ತಯಾರಿಸ್ಬೇಕು. ಆಮೇಲೆ ಎಲ್ರೂ ಸೇರಿ ಆ ಕೇಕ್ನ ಕಟ್ ಮಾಡಿ, ಆಮೇಲೆ ಎಲ್ರೂ ಸಂತೋಷವಾಗಿ ಆ ಕೇಕ್ನ ತಿನ್ನಿ. ಆಮೇಲೆ ಒಬ್ರಿಗಿನ್ನೊಬ್ರು ಗಿಫ್ಟ್ ಕೊಟ್ಕೊಳ್ಳಿ. ಹಾಗೇನೆ ಎಲ್ರೂ ಚೆನ್ನಾಗಿರ್ಬೇಕು ಅಂತ ಜೀಸಸ್ ಹತ್ರ ಬೇಡ್ಕೊಳ್ಳಿ. ಹಾಗೆ ಸುಲೋಚನಾ ಟೀಚರ್ ಮಕ್ಕಳ ಹತ್ರ ಹೇಳಿದನ್ನ ಕೀರ್ತಿ ಅವಳ ಫ್ರೆಂಡ್ಸ್ ಎಲ್ಲರ ಹತ್ರನೂ ಹೋಗಿ ಹೇಳಿದ್ಲು. ಹಾಗಾದ್ರೆ ಮನೆ ಮುಂದ್ಗಡೆ ಇಡಕ್ಕೆ ನಮ್ಗೊಂದು ನಕ್ಷತ್ರ ಬೇಕು ಅಲ್ವಾ? ಹಾಗಾದ್ರೆ ಬನ್ನಿ, ಇವಾಗ್ಲೇ ನಾವು ಅಂಗಡಿಗೆ ಹೋಗೋಣ. ಹಾಗಂತ ಮಕ್ಳೆಲ್ರೂ ಸೇರಿ ಅಂಗಡಿಗೆ ಹೋದ್ರು. ಅಲ್ಲಿ ಸುಮಾರು ಅಂಗಡಿಗೆ ಹೋಗಿ ಬಂದ್ರು. ಆದ್ರೆ ಕಮ್ಮಿ ಬೆಲೆಯಲ್ಲಿ ಎಲ್ಲೋ ನಕ್ಷತ್ರ ಅವರಿಗೆ ಸಿಗ್ಲೇ ಇಲ್ಲ. ಈಗಾಗ್ಲೇ 50 ಅಂಗಡಿಗೆ ಹೋಗಿ ಬಂದಾಯ್ತು. ಆದ್ರೆ ನಮ್ಮ ಹತ್ರ ಇರುವ ಹಣಕ್ಕೆ ಯಾರು ನಕ್ಷತ್ರ ಕೊಡ್ತಾನೆ ಇಲ್ಲ. ಇವಾಗ ಏನ್ ಮಾಡೋದಕ್ಕ? ನಾವೇ ನಕ್ಷತ್ರನ ಮನೆಯಲ್ಲೇ ತಯಾರು ಮಾಡೋಣ. ಆ ತಯಾರು ಮಾಡಕ್ಕೆ ಏನು ಕಲರ್ ಪೇಪರ್ಸ್ ಬೇಕು ಅಷ್ಟೇ ತಾನೇ? ಹಾಗಂತ ಹೇಳಿ ಕೀರ್ತಿ ಬಾಲು ಹಾಗೂ ಸ್ನೇಹಿತರೆಲ್ಲರೂ ಸೇರಿ ಕಲರ್ ಪೇಪರ್ ತಗೊಂಡು ಮನೆಗೆ ಹೋದ್ರು. ಹಾಗೆ ಮಕ್ಳೆಲ್ಲರೂ ಸೇರಿ ಮನೆಯಲ್ಲೇ ಒಂದು ಅಂದವಾದ ನಕ್ಷತ್ರನ ತಯಾರು ಮಾಡಿದ್ರು. ಆಮೇಲೆ ಅವ್ರು ತಯಾರು ಮಾಡಿದ ನಕ್ಷತ್ರನ ಬಾಗಿಲ ಹತ್ರ ತಗೊಂಡು ಹೋಗಿ ಇಟ್ರು. ಆ ನಕ್ಷತ್ರ ನೋಡಕ್ಕಂತೂ ತುಂಬಾನೇ ಚೆನ್ನಾಗಿತ್ತು. ನಾಳೆ ಕ್ರಿಸ್ಮಸ್ ಹಬ್ಬ. ನಾಳೆ ನಾವೆಲ್ಲರೂ ಸೇರಿ ಕೇಕ್ ತಯಾರು ಮಾಡ್ಬೇಕಲ್ವಾ? ಆದ್ರೆ ಕೇಕ್ ತಯಾರು ಮಾಡಕ್ಕೆ ಸುಮಾರು ವಸ್ತುಗಳು ಬೇಕಾಗುತ್ತೆ. ಅದಕ್ಕೆ ಹಣಕ್ಕೆ ಏನ್ ಮಾಡೋದು? ಒಂದ್ ಮಾಡೋಣವಾ? ಎಲ್ಲಾ ವಸ್ತುಗಳು ಒಬ್ರೇ ತಗೊಳ್ಬೇಕು ಅಂದ್ರೆ ಸುಮಾರು ಹಣ ಖರ್ಚಾಗುತ್ತೆ. ಅದಕ್ಕೆ ಬದಲು ಒಬ್ಬೊಬ್ರು ಒಂದೊಂದು ವಸ್ತುಗಳನ್ನ ತಗೊಂಡ್ ಬಂದ್ರೆ ಅಷ್ಟೇನೋ ಹಣ ಖರ್ಚಾಗಲ್ಲ ಅಲ್ವಾ? ಹಾಗಂತ ಕೀರ್ತಿ ಹೇಳಿದ್ಲು. ಅದಕ್ಕೆ ಎಲ್ರೂ ಸರಿ ಅಂತ ಒಪ್ಕೊಂಡ್ರು. ಹಾಗೆ ಮರುದಿನ ಕ್ರಿಸ್ಮಸ್ ದಿನದಂದು ಕೀರ್ತಿ ಬಾಲು ಇಬ್ರು ಹೋಗಿ ಕೇಕ್ ಮಾಡಕ್ಕೆ ಮೈದಾ ಹಿಟ್ಟು ತಗೊಂಡ್ ಬಂದ್ರು. ರಾಜು ಬೆಣ್ಣೆ ಹಾಗೂ ಮೊಟ್ಟೆಗಳನ್ನ ತಗೊಂಡ್ ಬಂದ. ಹಾಗೇನೆ ಲಿಲ್ಲಿ ಸಕ್ಕರೆ ಹಾಗೂ ಉಳಿದ ವಸ್ತುಗಳನ್ನ ತಗೊಂಡ್ ಬಂದ್ಲು. ಹಾಗೆ ಮಕ್ಳೆಲ್ರೂ ಸೇರಿ ಒಂದು ಅಂದವಾದ ಕೇಕ್ ಅನ್ನ ತಯಾರು ಮಾಡಿದ್ರು. ಆಮೇಲೆ ಎಲ್ರೂ ಸೇರಿ ಆ ಕೇಕ್ನ ಕಟ್ ಮಾಡಿ ಎಲ್ರಿಗೂ ಕೊಟ್ರು. ಈ ಕೇಕ್ ಎಲ್ಲಿಂದ ಮಕ್ಳೇ? ಇದು ನಾವೆಲ್ರೂ ಸೇರಿ ತಯಾರು ಮಾಡಿದ್ದಮ್ಮ. ತಿನ್ನೋಡಿ ಹೇಗಿದೆ ಅಂತ ಹೇಳಿ. ಕೇಕ್ ತುಂಬಾ ಚೆನ್ನಾಗಿದೆ. ನೀವು ಎಲ್ರೂ ಸೇರಿ ಇಷ್ಟು ರುಚಿಯಾದ ಕೇಕ್ ಮಾಡ್ತೀರಾ ಅಂತ ನನಗೆ ಗೊತ್ತೇ ಇರ್ಲಿಲ್ಲ. ನಿಜವಾಗ್ಲೂ ಈ ಕೇಕ್ ಅಂತೂ ತುಂಬಾ ಚೆನ್ನಾಗಿದೆ. ಹಾಗೆ ಎತ್ತವರು ಕೂಡ ಮಕ್ಕಳು ಮಾಡಿದ ಕೇಕನ್ನ ಚೆನ್ನಾಗಿದೆ ಅಂತ ಹೇಳಿ ತಿಂದ್ರು. ಎಲ್ರೂ ಒಬ್ರಿಗೊಬ್ರು ಬಹುಮಾನ ಕೊಡ್ಬೇಕು ಅಂತ ಡಿಸೈಡ್ ಮಾಡಿದ್ವಲ್ಲ, ಎಲ್ರೂ ಗಿಫ್ಟ್ ಅನ್ನ ತಗೊಂಡ್ ಬಂದಿದ್ದೀರಾ? ನಾನು ನಮ್ಮ ಅಪ್ಪ ತಯಾರು ಮಾಡಿ ಮಾರುವ ಈ ಸಮೋಸಗಳನ್ನ ನಿಮ್ಮೆಲ್ರಿಗೂ ಕೊಡೋಣ ಅಂತ ತಗೊಂಡ್ ಬಂದಿದ್ದೀನಿ. ನಿಮ್ಗೆ ಗೊತ್ತಲ್ವಾ ನಮ್ಮಮ್ಮ ಟೈಲರ್ ಅಂತ? ನಮ್ಮಮ್ಮ ಬಟ್ಟೆಗಳನ್ನ ಹೊಳೆದು ಉಳಿದಿರುವ ಬಟ್ಟೆಗಳಲ್ಲಿ ನಾನು ಈ ಗೊಂಬೆಗಳನ್ನ ತಯಾರು ಮಾಡಿ ತಗೊಂಡ್ಬಂದಿದ್ದೀನಿ. ಹಾಗಂತ ಹೇಳಿ ಕೀರ್ತಿ ಅವಳು ಹೊಲಿದ ಬಟ್ಟೆ ಗೊಂಬೆಗಳನ್ನ ಅವಳ ಫ್ರೆಂಡ್ಸಿಗೆ ಕೊಟ್ಲು. ಹಾಗೇನೆ ಬಾಲು ಅವನ್ ತಗೊಂಡ್ ಬಂದ ಸಮೋಸಗಳನ್ನ ಅವನ ಫ್ರೆಂಡ್ಸಿಗೆ ಕೊಟ್ಟ. ನಿಮಗೆ ಗೊತ್ತಲ್ವಾ ನಮ್ಮಮ್ಮ ಬುಟ್ಟಿ ತಯಾರು ಮಾಡ್ತಾರೆ ಅಂತ? ಅದರಲ್ಲಿ ನಾನು ಕೂಡ ಬುಟ್ಟಿ ತಯಾರು ಮಾಡಿ ನಿಮ್ಮೆಲ್ರಿಗೋಸ್ಕರ ತಗೊಂಡ್ಬಂದಿದ್ದೀನಿ. ಹಾಗಂತ ಹೇಳಿ ರಾಜು ಅವನ ಹತ್ರ ಇರೋ ಬುಟ್ಟಿಗಳನ್ನ ಅವನ ಫ್ರೆಂಡ್ಸಿಗೆ ಕೊಟ್ಟ. ನಮ್ಮಮ್ಮ ಪ್ಲಾಸ್ಟಿಕ್ ಹೂಗಳನ್ನ ತಯಾರು ಮಾಡಿ ಅಂಗಡಿಯಲ್ಲಿ ಮಾರ್ತಾರೆ. ನಾನು ಕೂಡ ನಿಮಗೋಸ್ಕರ ಈ ಪ್ಲಾಸ್ಟಿಕ್ ಹೂಗಳನ್ನ ತಯಾರು ಮಾಡಿ ತಗೊಂಡ್ ಬಂದಿದ್ದೀನಿ. ಹಾಗೆ ಎಲ್ರು ಅವ್ರ ಹತ್ರ ಇರುವ ವಸ್ತುಗಳನ್ನ ಒಬ್ಬೊಬ್ರಿಗೆ ಕೊಟ್ರು. ಹಾಗೆ ಮಕ್ಕಳಿಗೆ ಒಬ್ರು ಇನ್ನೊಬ್ರಿಗೆ ಕೊಟ್ಟ ಆ ಗಿಫ್ಟ್ಗಳು ತುಂಬಾನು ಇಷ್ಟ ಆಗಿತ್ತು. ಸರಿ ಬನ್ನಿ, ಇವಾಗ ನಾವು ಪಕ್ಕದಲ್ಲಿರುವ ಚರ್ಚಿಗೆ ಹೋಗೋಣ. ಅಲ್ಲಿ ಹೋಗಿ ನಾವು ಜೀಸಸ್ ಹತ್ರ ಎಲ್ರೂ ಚೆನ್ನಾಗಿರ್ಬೇಕು ಅಂತ ಬೇಡ್ಕೊಳ್ಳೋಣ. ಹಾಗಂತ ಹೇಳಿ ಎಲ್ರೂ ಸೇರಿ ಅಲ್ಲೇ ಪಕ್ಕದಲ್ಲಿರುವ ಚರ್ಚ್ಗೆ ಹೋದ್ರು. ಹೀಗೆ ಬಡ ಮಕ್ಕಳಾದ ಕೀರ್ತಿ ಬಾಲು ಅವ್ರ ಹತ್ರ ಇರೋ ವಸ್ತುಗಳನ್ನ ಇಟ್ಕೊಂಡು ಕ್ರಿಸ್ಮಸ್ ಹಬ್ಬ ಸೆಲೆಬ್ರೇಟ್ ಮಾಡಿದ್ರು. ರಮ್ಯಾ ಬಡತನದಲ್ಲಿ ತುಂಬಾನು ಕಷ್ಟಪಡ್ತಾ ಇದ್ಲ. ಅವಳಿಗೆ ಗಂಡ ಇಲ್ಲ ಅನ್ನೋದ್ರಿಂದ ತನ್ನ ಮಕ್ಕಳನ್ನ ಅವಳೇ ಜೋಪಾನವಾಗಿ ನೋಡ್ಕೊಳ್ತಾ ಇದ್ಲು. ರಮ್ಯಾ ಓದಿಲ್ಲ ಅನ್ನೋದ್ರಿಂದ
ತನ್ನ ಮಕ್ಕಳನ್ನಾದ್ರೂ ಚೆನ್ನಾಗಿ ಓದಿಸ್ಬೇಕು ಅಂತ ಅದಕ್ಕೋಸ್ಕರ ಕಷ್ಟಪಡ್ತಾ ಇದ್ಲು. ಹಲವಾರು ಮನೆಗಳಲ್ಲಿ ಅವಳು ಮನೆ ಕೆಲಸ ಮಾಡಿ ಅದ್ರಲ್ಲಿ ಸಿಗುವ ಹಣದಲ್ಲಿ ಮಕ್ಕಳನ್ನ ಓದಿಸ್ಕೊಂಡು ಹಾಗೇನೆ ಅವ್ರಿಗೆ ಯಾವುದೇ ಕೊರತೆನೇ ಇಲ್ಲದೆ ಇರುವ ಹಾಗೆ ನೋಡ್ಕೊಂಡ್ಲು. ಮಕ್ಕಳೇ, ನೀವಿಬ್ರು ಹೇಗೆ ಓದ್ಕೊಳ್ತಾ ಇದ್ದೀರಾ? ಕೆಲ್ಸ ಅಂತ ನಾನು ನಿಮ್ಮಿಬ್ಬರ ಬಗ್ಗೆ ಯೋಚನೆ ಮಾಡ್ತಾನೆ ಇಲ್ಲ. ಇಬ್ರು ಚೆನ್ನಾಗಿ ಓದ್ಕೊಳ್ತಾ ಇದ್ದೀರಿ ತಾನೆ? ಹೌದಮ್ಮ, ನಾನು ಚೆನ್ನಾಗಿ ಓದ್ಕೊಳ್ತಾ ಇದ್ದೀನಿ. ಆದ್ರೆ ಈ ಬಾಲು ಇದ್ದಾನೆ ಅಲ್ವಾ, ಯಾವಾಗ್ಲೂ ಗ್ರೌಂಡಲ್ಲೇ ಇರ್ತಾನೆ. ಗ್ರೌಂಡಲ್ಲಿ ಎಲ್ರ ಜೊತೆ ಆಟ ಆಡ್ತಾ ಇರ್ತಾನೆ. ಕ್ಲಾಸ್ ರೂಮ್ಗೆ ಬಾರೋ ಅಂತ ನಾನು ಎಷ್ಟೇ ಕರೆದ್ರೂ ಅವನಂತೂ ಕ್ಲಾಸ್ ರೂಮ್ಗೆ ಬರೋದೇ ಇಲ್ಲ. ಟೀಚರ್ಸ್ ಎಲ್ರು ಎಷ್ಟೇ ಹೇಳಿದ್ರು ಅವ್ರ ಮಾತಕ್ಕೂ ಬೆಲೆ ಕೊಡಲ್ಲಮ್ಮ. ಏನೋ ಬಾಲಿದು, ಯಾರಾದ್ರೂ ಹೀಗೆ ಮಾಡ್ತಾರೆ ಹೇಳು? ನಿನ್ನ ಎಷ್ಟು ಕಷ್ಟಪಟ್ಟು ಓದಿಸ್ತಾ ಇದ್ದೀನಿ, ನೀನು ಚೆನ್ನಾಗಿ ಓದ್ಬೇಕಲ್ವಾ? ಅಮ್ಮ, ನನಗೆ ಓದೋದ್ರಲ್ಲಿ ಸ್ವಲ್ಪನೂ ಆಸಕ್ತಿನೇ ಇಲ್ಲ. ಆದ್ರಿಂದಾನೆ ನಾನು ಯಾವಾಗಲೂ ಆಟಾಡೋಕೆ ಹೋಗ್ತಾ ಇರೋದು. ಆಟ ಆಡಿದ್ರೆ ನಮ್ಮ ಹೊಟ್ಟೆ ತುಂಬಲ್ಲ ಕಣೋ. ನೀನು ಚೆನ್ನಾಗಿ ಓದಿ ಒಂದು ಒಳ್ಳೆ ಕೆಲ್ಸಕ್ಕೆ ಹೋದ್ರೇನೆ ನಿನ್ನ ಜೀವನ ಚೆನ್ನಾಗಿರೋದು. ಅಲ್ಲ ಅಮ್ಮ, ಆಟ ಆಡಿದ್ರೂ ಕೂಡ ಕೆಲಸ ಸಿಗುತ್ತೆ ಅಮ್ಮ. ನಮ್ಮ ಜೀವನನೂ ತುಂಬಾನೇ ಚೆನ್ನಾಗಿರುತ್ತೆ. ನನಗೆ ಎಷ್ಟೇ ಕಷ್ಟಪಟ್ಟರೂ ಕೂಡ ಆ ಓದ್ ಬರ್ತಾ ಇಲ್ಲಮ್ಮ. ನನಗೆ ಅರ್ಥನೂ ಆಗ್ತಿಲ್ಲ. ಅದಕ್ಕೆ ಈ ರೀತಿ ಆಟ ಆಡಿನಾದರೂ ನಾನು ಯಾರು ಅಂತ ನಿರೂಪಣೆ ಮಾಡ್ಬೇಕನ್ನೋದಕ್ಕೋಸ್ಕರನೇ ನಾನು ಕಷ್ಟಪಡ್ತಾ ಇರೋದಮ್ಮ. ಇಲ್ಲಿ ನೋಡಿ ಮಕ್ಕಳೇ, ನಿಮಗೆ ಏನಿಷ್ಟನೋ ಅದನ್ನು ನೀವು ಮಾಡ್ಬೋದು. ಆದರೆ ಒಂದು ನೆನಪಲ್ಲಿಟ್ಕೊಳ್ಳಿ, ಯಾರನ್ನು ನಂಬಿ ನೀವು ಬಾಳಲೇಬಾರ್ದು. ನಿಮ್ಮ ಸ್ವಂತ ಕಾಲಲ್ಲಿ ನೀವು ನಿಲ್ಲಬೇಕು. ಆವಾಗಲೇ ನಾನು ಪಟ್ಟ ಕಷ್ಟಕ್ಕರ್ಥ. ಹಾಗೆ ರಮ್ಯಾ ಮಕ್ಕಳಿಗೆ ಒಳ್ಳೇದು ಕೆಟ್ಟದು ಏನು ಅನ್ನೋದನ್ನ ಹೇಳಿಕೊಡ್ತಾ ಇದ್ಲು. ಆವಾಗ ಕೀರ್ತಿ ಜೋರಾಗಿ ಅಳ್ತಾ ಇದ್ಲು. ಇಷ್ಟು ಹೊತ್ತು ಚೆನ್ನಾಗಿನೇ ಇದ್ದೆ ಅಲ್ವಾ ಕೀರ್ತಿ? ಇವಾಗ ಯಾಕೆ ನೀನು ಅಳ್ತಾ ಇದ್ದೀಯಾ? ಅಮ್ಮ, ನಿನ್ನ ಹತ್ರ ಒಂದು ವಿಷಯ ಹೇಳಕ್ ಮರ್ತೋದೆ. ನನಗೆ ನಮ್ಮ ಸ್ಕೂಲಲ್ಲಿ ಒಂದು ಟೀಚರ್ ತುಂಬಾ ಇಷ್ಟ ಅಲ್ವಾ? ಅವರು ನಮ್ಮ ಸ್ಕೂಲನ್ನು ಬಿಟ್ಬಿಟ್ಟು ಹೋಗ್ತಾ ಇದ್ದಾರೆ. ನಿನಗೆ ತುಂಬಾ ಇಷ್ಟವಾದ ಟೀಚರ್ ಅಂದ್ರೆ ಅದು ಆ ಕಲ್ಯಾಣಿ ಟೀಚರ್ ಅಲ್ವಾ? ಹಾ, ಹೌದಮ್ಮ, ಕಲ್ಯಾಣಿ ಟೀಚರೇ. ಅವ್ರಿಗೆ ಮದುವೆ ನಿಶ್ಚಯ ಆಗಿದೆ ಅಮ್ಮ. ಅವ್ರು ಬೇರೆ ಊರಿಗೆ ಹೋಗ್ತಾ ಇದ್ದಾರೆ ಅಂತೆ. ಅದಕ್ಕೆ ನಮ್ಮ ಸ್ಕೂಲಲ್ಲಿ ಕೆಲಸ ಬಿಡ್ತಾ ಇದ್ದಾರೆ. ಕೆಲವು ಸಮಯದಲ್ಲಿ ನಮಗೆ ತುಂಬಾ ಇಷ್ಟವಾದವರು ನಮ್ಮನ್ನ ಬಿಟ್ಬಿಟ್ಟು ಹೋಗ್ತಾರೆ. ಸರಿ, ಅದನ್ನೆಲ್ಲ ಬಿಡು. ಅವ್ರ ಸ್ಥಾನದಲ್ಲಿ ಬೇರೆ ಟೀಚರ್ ಬರ್ತಾ ಇದ್ದಾರೆ ತಾನೆ? ಹೌದಮ್ಮ, ಕಲ್ಯಾಣಿ ಟೀಚರ್ಗೆ ಬದಲಾಗಿ ಇನ್ನೊಬ್ರು ಹೊಸ ಟೀಚರ್ ಬರ್ತಾ ಇದ್ದಾರೆ ಅಂತೆ. ನಾಳೆನೋ ಇಲ್ಲ ನಾಡಿದ್ದು ಬಂದು ಅವರು ಪಾಠ ತೆಗಿತಾರೆ ಅಂತೆ. ಹಾಗಂತ ಕೀರ್ತಿ ಅವಳ ತಾಯಿ ರಮ್ಯಾ ಹತ್ರ ಮಾತಾಡ್ತಾ ಇದ್ಲು. ಹೀಗೇನೆ ಆ ದಿನ ರಾತ್ರಿನೂ ಮುಗಿದೋಯ್ತು. ಮರುದಿನ ಬೆಳಗ್ಗೆ ಯಾವಾಗ್ಲೂ ತರ ಕೀರ್ತಿ ಬಾಲು ಇಬ್ರು ಎದ್ದು ತಯಾರಾಗಿ ಶಾಲೆಗೆ ಹೊರಟು ಹೋಗ್ತಾ ಇದ್ರು. ಕೀರ್ತಿ ಅವಳ ತರಗತಿ ಒಳಗಡೆ ಹೋಗಿ ಅವಳ ಗೆಳೆಯರ ಜೊತೆ ಕೂತ್ಕೊಂಡಿದ್ಲು. ಆವಾಗ ಆ ಸ್ಕೂಲಿಗೆ ಬಂದ ಹೊಸ ಟೀಚರ್ ಕೀರ್ತಿಯ ಕ್ಲಾಸ್ ರೂಮ್ಗೆ ಹೋದ್ರು. ಗುಡ್ ಮಾರ್ನಿಂಗ್ ಮಕ್ಳಾ, ಏನು ಎಲ್ರು ಹಾಗೆ ನೋಡ್ತಾ ಇದ್ದೀರಾ? ಓ, ನಾನು ಯಾರನ್ನೋದು ನಿಮಗೆ ಗೊತ್ತಿಲ್ಲ ಅಲ್ವಾ? ನಾನೇ ಈ ಸ್ಕೂಲಿಗೆ ಬಂದಿರೋ ಹೊಸ ಟೀಚರ್. ನನ್ನ ಹೆಸರು ಪ್ರಮೀಳಾ. ಕಲ್ಯಾಣಿ ಟೀಚರ್ ಇದ್ರಲ್ವಾ, ಅವ್ರಿಗೆ ಬದಲಾಗಿ ನಾನೇ ಈ ಸ್ಕೂಲಿಗೆ ಬಂದಿದ್ದೀನಿ. ಹಾಗೆ ಹೊಸ ಟೀಚರ್ನ ನೋಡಿ ಮಕ್ಕಳು ಎಲ್ರೂ ಕೂಡ ತುಂಬಾನು ಖುಷಿಯಾದ್ರು. ಒಬ್ಬೊಬ್ಬರಾಗಿ ಎದ್ದು ನಿಮ್ಮ ಬಗ್ಗೆ ಎಲ್ಲ ವಿಷಯನೂ ಹೇಳಿ. ಹಾಗೆ ಟೀಚರ್ ಹೇಳಿದ್ದನ್ನ ಕೇಳಿ ಮಕ್ಕಳು ಎಲ್ರೂ ಒಬ್ಬೊಬ್ಬರಾಗಿ ಎದ್ದು ನಿಂತು ಅವ್ರ ಬಗ್ಗೆ ಎಲ್ಲ ವಿಷಯಗಳನ್ನ ಟೀಚರ್ ಹತ್ರ ಹೇಳ್ತಾ ಇದ್ರು. ಆದ್ರೆ ಪ್ರಮೀಳಾಳಿಗೆ ಕೆಟ್ಟ ಬುದ್ಧಿ ಜಾಸ್ತಿ. ಶ್ರೀಮಂತ ಮಕ್ಕಳಿಗೆ ಮಾತ್ರ ಅವಳು ಇಂಪಾರ್ಟೆನ್ಸ್ ಕೊಡ್ತಿದ್ಲು. ನಮಸ್ತೆ ಪ್ರಮೀಳಾ ಟೀಚರ್, ನನ್ನ ಹೆಸರು ಕೀರ್ತಿ. ನನ್ಗೊಬ್ಬ ತಮ್ಮನೂ ಇದ್ದಾನೆ. ಅವನು ಎಲ್ಲೇ 3ನೇ ತರಗತಿ ಓದ್ತಾ ಇದ್ದಾನೆ. ಅವನಿಗೆ ಆಟ ಆಡೋದು ಅಂದ್ರೆ ತುಂಬಾನೇ ಇಷ್ಟ. ಆದ್ರಿಂದ ಯಾವಾಗ್ಲೂ ಪ್ಲೇ ಗ್ರೌಂಡ್ ಎಲ್ಲೇ ಇರ್ತಾನೆ. ಅದೆಲ್ಲ ಇರ್ಲಿ, ನಿಮ್ಮ ತಂದೆ ತಾಯಿಯ ಬಗ್ಗೆ ಸ್ವಲ್ಪ ಹೇಳು. ನಮಗೆ ಅಪ್ಪ ಇಲ್ಲ, ಅವ್ರು ತೀರ್ಕೊಂಡ್ರು. ಅಮ್ಮ ರಮ್ಯಾ, ಅವರು ಮನೆ ಕೆಲಸ ಮಾಡ್ತಾ ಇದ್ದಾರೆ. ಹಾಗೆ ಮನೆ ಕೆಲಸಗಳಿಗೆ ಹೋಗಿ ಹಣ ಸಂಪಾದನೆ ಮಾಡಿ ಬರೋ ಹಣದಲ್ಲೇ ನನ್ನನ್ನ ನನ್ನ ತಮ್ಮನ ಅವರು ಜೋಪಾನವಾಗಿ ನೋಡ್ಕೊಳ್ತಿದ್ದಾರೆ. ಏನು, ನಿಮ್ಮಮ್ಮ ಮನೆ ಕೆಲಸ ಮಾಡ್ತಾ ಇದ್ದಾರಾ? ಆ ಹಣದಲ್ಲಿ ನಿಮ್ಮನ್ನ ಓದಿಸ್ತಾ ಇದ್ದಾರಾ? ಆದ್ರೆ ನಿಮ್ಮಂತವ್ರು ಯಾಕೆ ಓದಕ್ ಬರ್ತಾ ಇದ್ದೀರಾ? ನೀನ್ ಕೂಡ ನಿಮ್ಮ ಅಮ್ಮನ ಜೊತೆನೇ ಇದ್ದು ಮನೆ ಕೆಲಸಕ್ಕೆ ಹೋಗ್ಬೋದು ಅಲ್ವಾ? ನಿಮಗೆ ಓದೋದ್ಕಿಂತ ಹಣ ಮುಖ್ಯ ಅಲ್ವಾ? ಹಾಗಂತ ಪ್ರಮೀಳಾ ಟೀಚರ್ ಪಾಪ ಕೀರ್ತಿನ ತುಂಬಾ ಅವಮಾನ ಮಾಡಿದ್ರು. ಆದ್ರೆ ಕೀರ್ತಿ ಅದನ್ನ ಅಷ್ಟೇನೆ ದೊಡ್ಡದಾಗಿ ತಗೊಳ್ಳಿಲ್ಲ. ಹೀಗೇನೆ ಆ ದಿನ ಸ್ಕೂಲ್ ಕೂಡ ಮುಗಿದೋಯ್ತು. ಪ್ರಿನ್ಸಿಪಲ್ ಸರ್, ನಾನು ಈ ಊರಿಗೆ ಹೊಸದಾಗಿ ಬಂದಿರೋದ್ರಿಂದ ಎಲ್ಲ ಕೆಲಸನ ನಾನು ಒಬ್ಳಿಂದ ನೋಡ್ಕೊಳಕ್ ಆಗ್ತಾ ಇಲ್ಲ. ನಿಮಗೆ ಗೊತ್ತಿರೋ ಕೆಲಸದವ್ರು ಯಾರಾದ್ರೂ ಇದ್ರೆ ಸ್ವಲ್ಪ ನಮ್ಮನೆಗೆ ಬಂದು ಕೆಲಸ ಮಾಡಕ್ ಹೇಳ್ತೀರಾ? ಓಹೋ, ಹೌದಾ? ಸರಿ, ಏನು ಬೇಜಾರು ಮಾಡ್ಕೊಡ್ಬೇಡಿ ಮೇಡಮ್. ನಮ್ಮ ಸ್ಕೂಲಲ್ಲಿ ಓದ್ತಾ ಇರುವ ಕೀರ್ತಿ ತಾಯಿ ಈ ಕೆಲಸನೇ ಮಾಡ್ತಾ ಇದ್ದಾರೆ. ನಾನು ಅವ್ರ ಹತ್ರ ಹೇಳಿ ನಿಮ್ಮ ಮನೆಗೆ ಬರಕ್ಕೆ ಹೇಳ್ತೀನಿ. ಹಾಗಂತ ಹೇಳಿ ಪ್ರಿನ್ಸಿಪಲ್ ಪ್ರಮೀಳಾನ ಕಳ್ಸಿದ್ರು.
ಸ್ವಲ್ಪ ಸಮಯದಲ್ಲಿ ಪ್ರಿನ್ಸಿಪಲ್ ಕೀರ್ತಿನ ಬರಕೇಳಿ ಅವಳ ಹತ್ರ ವಿಷಯನ ಹೇಳಿದ್ರು. ಸರಿ ಪ್ರಿನ್ಸಿಪಲ್ ಸರ್, ನಾನು ಇವಾಗ್ಲೇ ಹೋಗಿ ಅಮ್ಮನ ಹತ್ರ ಈ ವಿಷಯನ ಹೇಳ್ತೀನಿ. ಅವ್ರು ಖಂಡಿತ ಇವತ್ತಿಂದಾನೇ ಟೀಚರ್ ಮನೆಗೆ ಹೋಗಿ ಮನೆ ಕೆಲಸ ಎಲ್ಲಾನು ಮಾಡ್ತಾರೆ ಹಾಗಂತ ಹೇಳಿದ್ಲು ಕೀರ್ತಿ. ಹಾಗೆ ಕೀರ್ತಿ ಅವಳ ತಾಯಿ ಹತ್ರ ವಿಷಯನ ಹೇಳಿದ್ಲು. ಅದಕ್ಕೆ ರಮ್ಯಾನು ಸರಿ ಅಂತ ಒಪ್ಕೊಂಡ್ಲು. ಪ್ರಿನ್ಸಿಪಲ್ ಸರ್ ಹೇಳಿದ್ರು ಅಂತ ಹೇಳ್ತಾ ಇದೀಯಾ? ಸರಿ, ನಾನು ಇವಾಗ್ಲೇ ಹೋಗಿ ನಿಮ್ ಟೀಚರ್ಗೆ ಸಹಾಯ ಮಾಡ್ತೀನಿ ಕೀರ್ತಿ. ಹಾಗಂತ ಹೇಳಿ ರಮ್ಯಾ ಆವಾಗ್ಲೇ ಎದ್ದು ಪ್ರಮೀಳಾ ಮನೆಗೆ ಕೆಲಸ ಮಾಡೋದಕ್ಕೋಸ್ಕರ ಹೋದ್ಲು. ಓಹೋ, ನೀನೇನಾ ಕೀರ್ತಿ ತಾಯಿ? ಹೌದು ಟೀಚರ್, ಕೀರ್ತಿ ನನ್ನ ಮಗಳು, ಹಾಗೇನೆ ಬಾಲು ನನ್ನ ಮಗ. ಹೌದು ಟೀಚರ್, ನಾನು ನಿಮಗೆ ಯಾವ ಕೆಲಸದಲ್ಲಿ ಸಹಾಯ ಮಾಡಬೇಕು? ಮನೇಲಿ ಎಲ್ಲ ಕೆಲಸನೂ ನೀನೇ ಮಾಡಬೇಕಾಗುತ್ತೆ. ಎಲ್ಲದಕ್ಕಿಂತ ಮೊದಲು ನನಗೋಸ್ಕರ ಒಂದು ಕಪ್ ಟೀ ಹಾಕೊಂಡು ತಗೊಂಡು ಬಂದ್ಕೊಡು. ಹಾಗೆ ಪ್ರಮೀಳಾ ಕೇಳಿದ್ರಿಂದ ರಮ್ಯಾ ಅವಳಿಗೋಸ್ಕರ ಟೀ ಹಾಕಿ ತಗೊಂಡು ಬಂದು ಕೊಟ್ಲು. ಏನೋ ಅಂತ ಅಂದ್ಕೊಂಡೆ, ಟೀ ತುಂಬಾನು ಚೆನ್ನಾಗಿದೆ. ಸರಿ, ನಿನ್ನ ನೋಡಿದ್ರು ಕೂಡ ತುಂಬಾನು ಬೇಜಾರಾಗುತ್ತೆ. ನನ್ನ ಮಾತು ಕೇಳಿ ಒಂದು ಮಾಡ್ತೀಯಾ? ನಿನ್ನ ಮಕ್ಕಳನ್ನ ಸ್ಕೂಲ್ಗೆಲ್ಲ ಕಳಿಸ್ಬೇಡ. ಯಾಕಂದ್ರೆ ಅವ್ರ ಸ್ಕೂಲಿಗೆ ಹೋಗೋದ್ರಲ್ಲಿ ನಿನಗೇನು ಪ್ರಯೋಜನ ಇದೆ ಹೇಳು? ಅವರನ್ನ ಕೂಡ ನಿನ್ನ ಜೊತೆನೇ ಕೆಲಸಕ್ಕೆ ಕರ್ಕೊಂಡು ಹೋದೆ ಅಂತ ಇಟ್ಕೋ. ಇನ್ನೂ ಸ್ವಲ್ಪ ಹಣ ಜಾಸ್ತಿ ಬರುತ್ತೆ, ನಿಮ್ಮ ಜೀವನಕ್ಕೆ ಅದು ಸಹಾಯ ಮಾಡುತ್ತೆ. ಅಯ್ಯೋ, ನಾನು ಆ ರೀತಿ ಅಂದ್ಕೊಳ್ಳಲ್ಲ ಟೀಚರ್. ನಾನು ಪಡೋ ಕಷ್ಟ ನನ್ನ ಮಕ್ಕಳು ಅನುಭವಿಸ್ಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಎಷ್ಟು ಕಷ್ಟ ಆದರೂ ಅವ್ರನ್ನ ನಾನು ಓದಿಸ್ತೀನಿ. ಹಾಗಂತ ರಮ್ಯಾ ಪ್ರಮೀಳಾ ಟೀಚರ್ ಹತ್ರ ಹೇಳಿದ್ಲು. ಆಮೇಲೆ ಮನೆ ಕೆಲಸ ಎಲ್ಲಾನು ಮುಗಿಸಿ ರಮ್ಯಾ ಅಲ್ಲಿಂದ ಅವಳ ಮನೆಗೆ ಹೋದ್ಲು. ಹೀಗಿರುವಾಗ ಮರುದಿನ ಬೆಳಗ್ಗೆ ಕ್ಲಾಸ್ ರೂಮಲ್ಲಿ ಪ್ರಮೀಳಾ ಟೀಚರ್ ಮಕ್ಕಳು ಎಲ್ರಿಗೂ ಪಾಠ ಹೇಳಿಕೊಡ್ತಾ ಇದ್ರು. ಆವಾಗ ರಮ್ಯಾ ಹೇಳಿಕೊಡ್ತಾ ಇದ್ದ ಪಾಠದಲ್ಲಿ ಕೀರ್ತಿಗೆ ಡೌಟ್ ಬಂತು. ಟೀಚರ್, ನನಗೊಂದು ಡೌಟ್ ಇದೆ. ಆ ಡೌಟ್ ಏನು ಅಂದ್ರೆ? ಏನೋ? ನಾನು ಪಾಠ ತೆಗಿತಾ ಇರುವಾಗ ನನ್ನ ನಿಲ್ಸಿ ನೀನು ಡೌಟ್ ಕೇಳ್ತಾ ಇದೀಯಾ? ಅಲ್ಲ, ನೀನು ಓದ್ಕೊಳ್ಳೋದೆ ದೊಡ್ಡ ವಿಷಯ. ನಿನ್ನನ್ನು ಓದಕ್ಕೆ ಕ್ಲಾಸ್ ರೂಮಲ್ಲಿ ಬಿಟ್ಟಿದ್ದು ಇನ್ನೂ ದೊಡ್ಡ ವಿಷಯ. ಇದರಲ್ಲಿ ನಾನು ಪಾಠ ಹೇಳಿಕೊಡದೇನೆ ತಡೆದು ಪ್ರಶ್ನೆ ಕೇಳ್ತಾ ಇದೀಯಾ? ಮೊದಲು ಕ್ಲಾಸ್ ರೂಮಿಂದ ಹೊರಗಡೆ ಹೋಗೋ. ನಾನು ಈ ಪಾಠ ತೆಗೆದು ಮುಗಿಸೋ ತನಕ ನೀನು ಕ್ಲಾಸ್ ರೂಮ್ ಹೊರಗಡೆ ನಿಂತ್ಕೊಂಡಿರ್ಬೇಕು. ಹಾಗಂತ ಕೀರ್ತಿನ ಪ್ರಮೀಳಾ ಕ್ಲಾಸ್ ರೂಮಿಂದ ಹೊರಗಡೆ ಕಳ್ಸಿದ್ಲು. ಕೀರ್ತಿ ಕ್ಲಾಸ್ ರೂಮ್ ಹೊರಗಡೆ ನಿಂತ್ಕೊಂಡಿದ್ಲು. ಆವಾಗ ಗ್ರೌಂಡಲ್ಲಿ ಆಟಾಡ್ತಾ ಇದ್ದ ಬಾಲು ಹೊರಗಡೆ ಇದ್ದ ಕೀರ್ತಿನ ನೋಡ್ದ. ಅರೆ ಅಕ್ಕ, ಏನಾಯ್ತು? ಯಾಕೆ ನೀನು ಈ ರೀತಿ ಕ್ಲಾಸ್ ರೂಮ್ ಹೊರಗಡೆ ನಿಂತ್ಕೊಂಡು ಒಳಗಡೆ ನೋಡ್ತಿದ್ದೀಯಾ? ಹಾಗಂತ ಬಾಲು ಕೇಳಿದಾಗ ಕೀರ್ತಿ ಏನ್ ನಡೀತೋ ಅದನ್ನ ಹೇಳಿದ್ಲು. ಟೀಚರ್, ನಮ್ಮ ಅಕ್ಕನ್ನ ಕ್ಷಮಿಸ್ಬಿಡಿ. ಅವಳಿಗೆ ಓದೋದ್ರಲ್ಲಿ ಇಂಟ್ರೆಸ್ಟ್ ತುಂಬಾನೇ ಜಾಸ್ತಿ. ಅದಕ್ಕೆ ನೀವು ಪಾಠ ತೆಗೆಯುವಾಗ ಅವಳು ಡೌಟ್ ಕೇಳಿದಾಳೆ. ಇನ್ಮುಂದೆ ಈ ರೀತಿ ಮಾಡಲ್ಲ ಟೀಚರ್. ಅವಳನ್ನ ಕ್ಲಾಸ್ ರೂಮ್ ಒಳಗಡೆ ಕಳಿಸಿ ಟೀಚರ್. ಎಷ್ಟು ಧೈರ್ಯ ಇದ್ರೆ ನಾನೇನ್ ಮಾಡ್ಬೇಕು ಅಂತ ನನ್ನ ಹತ್ರ ಬಂದು ಹೇಳ್ತೀಯ ನೀನು? ಎಷ್ಟು ಅಹಂಕಾರ ನಿಮ್ಮಿಬ್ರಿಗೆ! ನಿಮ್ಮಂಥವ್ರನ್ನ ಈ ಸ್ಕೂಲ್ ಒಳಗಡೆ ಬಿಟ್ಟಿರೋದೇ ದೊಡ್ಡ ವಿಷಯ. ಇವಾಗ್ಲೇ ನೀವು ಈ ರೀತಿ ಮಾಡ್ತಾ ಇದ್ದೀರಂದ್ರೆ ನಾಳೆ ಏನ್ ಬೇಕಾದ್ರೂ ಮಾಡ್ಬೋದು. ಇವತ್ತಿಂದ ನೀವಿಬ್ರು ಈ ಶಾಲೆಗೆ ಬರ್ಲೇಬಾರ್ದು. ಹಾಗಂತ ಪ್ರಮೀಳಾ ಟೀಚರ್ ಬಾಲು ಹಾಗೂ ಕೀರ್ತಿನ ಸಿಕ್ಕಾಪಟ್ಟೆ ಬೈದು ಅವರನ್ನ ಕ್ಲಾಸ್ ರೂಮಿಂದ ಹೊರಗಡೆ ಹೋಗಕ್ಕೆ ಹೇಳಿದ್ಲು. ಇನ್ಮುಂದೆ ಯಾವಾಗ್ಲೂ ಸ್ಕೂಲಿಗೆ ಬರಬಾರ್ದು ಅಂತಾನೂ ಹೇಳಿದ್ಲು. ಹೀಗಿರುವಾಗ ಕೀರ್ತಿ ಬಾಲು ಇಬ್ರು ತುಂಬಾನೇ ಬೇಜಾರು ಮಾಡ್ಕೊಂಡು ಮನೆಗೆ ಹೋಗಿ ಅವರ ತಾಯಿ ರಮ್ಯಾ ಹತ್ರ ನಡೆದ ಎಲ್ಲ ವಿಷಯನೂ ಹೇಳಿದ್ರು. ಏನಿದು? ಯಾಕೆ ಈ ರೀತಿ ನಡೀತಾ ಇದೆ? ಆ ಟೀಚರ್ ಯಾಕೆ ಈ ರೀತಿ ಎಲ್ಲ ಮಾಡ್ತಾ ಇದ್ದಾರೆ? ಸರಿ ಬನ್ನಿ, ಇವಾಗ್ಲೇ ಸ್ಕೂಲಿಗೆ ಹೋಗಿ ನೋಡೋಣ. ಹಾಗಂತ ಹೇಳಿ ರಮ್ಯಾ ಮಕ್ಕಳನ್ನ ಕರ್ಕೊಂಡು ಅಲ್ಲಿಂದ ಸ್ಕೂಲಿಗೆ ಹೋದ್ಲು. ಇಲ್ಲಿ ನೋಡಿ ಟೀಚರ್, ನಿಮ್ಮ ಮನಸ್ಸಲ್ಲಿ ಏನಿದೆ ಅಂತ ನನಗೆ ಗೊತ್ತಿಲ್ಲ. ಆದ್ರೆ ನೀವು ಮಾಡೋದು ನಿಜವಾಗ್ಲೂ ತಪ್ಪು. ನಾನು ಮಾಡೋದ್ರಲ್ಲಿ ಯಾವುದೇ ತಪ್ಪುನೇ ಇಲ್ಲ. ಇಲ್ಲಿ ಓದ್ತಾ ಇರೋದೆಲ್ಲರೂ ಶ್ರೀಮಂತರ ಮಕ್ಕಳು. ಅವ್ರ ಜೊತೆ ಈ ರೀತಿ ಬಡ ಮಕ್ಕಳು ಓದ್ತಾ ಇದ್ರೆ ಆಮೇಲೆ ಅವ್ರು ಕೂಡ ಇವ್ರ ಥರ ಬದಲಾಗಲ್ವಾ? ಎಲ್ಲಾನು ಹಣ ಇಟ್ಟು ಯಾಕೆ ಲೆಕ್ಕ ಮಾಡ್ತಾ ಇದ್ದೀರಾ ಟೀಚರ್? ಸರಿ, ಒಂದು ವಿಷಯ ಹೇಳಿ, ನಿಮ್ಮಪ್ಪ ಏನು ಮಾಡ್ತಿದ್ರು? ನಮ್ಮಪ್ಪ ಒಬ್ಬ ರೈತ. ಅವರು ವ್ಯವಸಾಯ ಮಾಡಿನೇ ನನ್ನನ್ನು ಓದಿಸಿದ್ದು. ಆ ಲೆಕ್ಕದಲ್ಲಿ ನೋಡಿದ್ರೆ ನೀವು ಕೂಡ ಒಬ್ಬ ರೈತನ ಮಗಳು ತಾನೆ. ಹಾಗೆ ನೋಡಿದ್ರೆ ನೀವು ಬಡವ್ರೆ. ಆದ್ರಿಂದ ನಿಮ್ಮನ್ನೂ ಓದಿಸ್ಲಿಲ್ಲ ಅಂದಿದ್ರೆ ನೀವು ಈ ರೀತಿ ಈ ದಿನ ಟೀಚರ್ ಆಗ್ತಾ ಇರ್ಲಿಲ್ಲ ಅಲ್ವಾ? ಹಾಗೆ ರಮ್ಯಾ ಹೇಳಿದನ್ನ ಕೇಳಿ ಪ್ರಮೀಳಾ ತುಂಬಾನು ಆಶ್ಚರ್ಯಪಟ್ಲು. ಓದೋದಕ್ಕೆ ಶ್ರೀಮಂತರು ಬಡವರು ಅಂತ ಏನೂ ಇಲ್ಲ. ಮಕ್ಕಳಿಗೆ ಓದಕ್ಕಿಷ್ಟ ಇದ್ರೆ ಓದ್ಬೋದು. ದಯವಿಟ್ಟು ಮಕ್ಕಳ ಹತ್ರ ಇನ್ಮುಂದೆ ಈ ರೀತಿ ನಡ್ಕೊಳ್ಬೇಡಿ. ಅವರನ್ನ ಯಾವುದಕ್ಕೂ ನೀವು ನೋಯಿಸ್ಬೇಡಿ. ಹಾಗೆ ರಮ್ಯಾ ಪ್ರಮೀಳಾ ಟೀಚರ್ ಹತ್ರ ಹೇಳಿದ್ಲು. ಪ್ರಮೀಳಾ ಟೀಚರ್ ಕ್ಷಮಾಪಣೆ ಕೇಳಿದ್ರು. ಆದ್ರದಿಂದ ಎಲ್ಲ ಮಕ್ಕಳನ್ನು ಕೂಡ ಅವರು ಒಂದೇ ತರ ನೋಡ್ಕೊಳ್ತಾ ಇದ್ರು.